ವೀಕ್ಷಕರೇ, ದುಬೈ ಈ ಒಂದು ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಕಣ್ಣ ಮುಂದೆ ಮೂಡೋದು ಗಾಜಿನ ಅರಮನೆಗಳು, ಆಕಾಶವನ್ನೇ ಮುಟ್ಟೋ ರೀತಿ ಇರುವಂತ ಬುರ್ಜ್ ಖಲೀಫಾ, ರಾತ್ರಿಯ ಕತ್ಲಲ್ಲಿ ನಕ್ಷತ್ರಗಳಂತೆ ಮಿನುಗುವಂತ ರಸ್ತೆಗಳು, ಅವುಗಳ ಮೇಲೆ ಸದ್ದನ್ನ ಮಾಡ್ತಾ ಓಡಾಡುವಂತ ಲಕ್ಸುರಿ ಕಾರ್ಗಳು, ವಿಶ್ವದ ಅತ್ಯಂತ ಭವ್ಯವಾದಂತ ಲಕ್ಸುರಿಯಸ್ ಮಾಲ್ಗಳು, ಕೆಜಿಗಟ್ಟಲೆ ಚಿನ್ನದಿಂದ ಹೊಳೆಯುವಂತ ಅಂಗಡಿಗಳು. ಪ್ರತಿ ಭಾರತೀಯ ಯುವಕರ ಹೃದಯದಲ್ಲಿ ಇರುವಂತ ಒಂದು ಕನಸು ಏನಪ್ಪಾ ಅಂದ್ರೆ, ಒಂದ್ಸರಿ ದುಬೈಗೆ ಹೋದ್ರೆ ಜೀವನನೇ ಬದಲಾಗುತ್ತೆ, ಎಲ್ಲಾ ಕಷ್ಟಗಳು ಕೂಡ ಮುಗಿದು ಫ್ಯಾಮಿಲಿ ಸೆಟಲ್ ಆಗುತ್ತೆ ಅಂತ ಹಲವರು ನಂಬ್ತಾರೆ. ಆದ್ರೆ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ತೋರಿಸುವಂತ ಆ ಅದ್ಭುತ ಚಿತ್ರಗಳ ಹಿಂದೆ, ಲಕ್ಸುರಿ ಅಡ್ವರ್ಟೈಸ್ಮೆಂಟ್ ಗಳ ಹಿಂದೆ ಅಡಗಿರುವಂತ ಮತ್ತೊಂದು ಮುಖ ನಿಮ್ ಗೊತ್ತಾ ವೀಕ್ಷಕರೇ? ದುಬೈನಲ್ಲಿ ಭಾರತೀಯರ ಜೀವನವೆಲ್ಲ ನಿಜವಾಗಿಯೂ ಸುಖಮಯವಾಗಿರುತ್ತಾ? ರಾತ್ರಿ ಹೊತ್ತು ಮಿನುಗುವಂತ ಆ ಭವ್ಯ ಕಟ್ಟಡಗಳ ಕೆಳಗೆ ತುಂಬಿಕೊಂಡಿರುವಂತ ಲೇಬರ್ ಕ್ಯಾಂಪಸ್ಗಳಲ್ಲಿ ತಮ್ಮ ಕಷ್ಟವನ್ನ ಮಾರ್ಕೊಳ್ತಿರುವಂತ ಸಾವಿರಾರು ಭಾರತೀಯರ ರಿಯಾಲಿಟಿ ಏನ್ ಗೊತ್ತಾ? 50 ಡಿಗ್ರಿ ಬಿಸಿಲಲ್ಲಿ ತಮ್ಮ ಪ್ರೀತಿ ಪಾತ್ರರಿಂದ ಮತ್ತೆ ಕುಟುಂಬದವರಿಂದ ದೂರಾಗಿ ಕಫಾಲಾ ಸಿಸ್ಟಮ್ ಎಂಬ ಒಂದು ಸಂಕೋಲೆಗಳಲ್ಲಿ ಸಿಕ್ಕಾಕೊಂಡಿರುವಂತ ಅವರ ಕಣ್ಣೀರಿನ ಕತೆ ನಿಮ್ ಗೊತ್ತಾ ವೀಕ್ಷಕರೇ? ಇವತ್ತು ನಾವು ಜಗತ್ತು ನೋಡುವಂತ ದುಬೈಯನ್ನ ಅಲ್ಲ, ದುಬೈನ ಒಳಗೆ ಬದುಕ್ತಿರುವಂತ ಭಾರತೀಯರ ನಿಜವಾದಂತ ಜೀವನವನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ. ತಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಂತಾನೆ ಲಕ್ಷಾಂತರ ಭಾರತೀಯರು ಹೋಗಿರುವಂತ ಆ ಒಂದು ದುಬೈನಲ್ಲಿ ಅವರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ, ಅವರ ದೈನಂದಿನ ಜೀವನ ಹೇಗಿರುತ್ತೆ, ಈ ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ನೋಡ್ತಾ ಹೋಗೋಣ. ವೀಕ್ಷಕರೇ, ಅಷ್ಟಕ್ಕೂ ಈ ದುಬೈ ಹುಟ್ಕೊಂಡಿದ್ದು ಹೇಗೆ ಗೊತ್ತಾ? ಒಂದು ಸಾಮಾನ್ಯ ಮರುಭೂಮಿ ಪ್ರದೇಶ ಇಷ್ಟೊಂದು ಐಶ್ವರ್ಯವಂತ ನಗರವಾಗಿ ರೂಪುಗೊಂಡಿದ್ ಹೇಗೆ? ಈ ಒಂದು ಮರುಭೂಮಿ ಪ್ರದೇಶ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಶ್ರೀಮಂತವಾಗಿ ಇಡೀ ಜಗತ್ತಿನ ಗಮನವನ್ನ ಸೆಳೆಯುವಂತ ಅಟ್ರಾಕ್ಷನ್ ಆಗಿ ಬದಲಾಗಿದ್ದು ಹೇಗೆ? ಕೇವಲ 60-70 ವರ್ಷಗಳ ಹಿಂದೆ ಇವತ್ತು ನಾವು ನೋಡ್ತಿರುವಂತ ಈ ಮಿನುಗುವಂತ ನಗರ ಕೇವಲ ಒಂದು ಸಣ್ಣ ನಿಶ್ಶಬ್ದ ಮರುಭೂಮಿ ಅಷ್ಟೇ. 60-70 ವರ್ಷಗಳ ಹಿಂದೆ ದುಬೈ ದೇಶ ಅಷ್ಟೇನು ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಆಗಿನ ದುಬೈನ ಜನರ ಜೀವನಕ್ಕೆ ಮುಖ್ಯವಾಗಿ ಆಧಾರವಾಗಿದ್ದದ್ದು ಸಮುದ್ರದಿಂದ ಮುತ್ತುಗಳನ್ನ ತೆಗೆದು ಅವುಗಳನ್ನ ಮಾರಾಟ ಮಾಡ್ತಿದ್ರು. ಆ ಒಂದು ಸಮಯದಲ್ಲಿ ಆಕಾಶ ಮುಟ್ಟುವಂತ ಯಾವುದೇ ಬಿಲ್ಡಿಂಗ್ಗಳು ಕೂಡ ಇರಲಿಲ್ಲ. ವರ್ಲ್ಡ್ ಫೇಮಸ್ ಪರ್ಫ್ಯೂಮ್ ಬಿಸ್ನೆಸ್ ಕೂಡ ಇರಲಿಲ್ಲ. ಇವತ್ತು ನಾವು ನೋಡುವಂತ ಅಮೇಜಿಂಗ್ ಗ್ಲಾಮರ್ ಮತ್ತು ಲಕ್ಸುರಿ ಲೈಫ್ ಸ್ಟೈಲ್ ಕೂಡ ಇರಲಿಲ್ಲ. ಆ ಒಂದು ಕಾಲದಲ್ಲಿ ದುಬೈ ಒಂದು ಸಾಮಾನ್ಯ ಮತ್ತು ಬಡತನದಿಂದ ಕೂಡಿದಂತ ದೇಶ ಆಗಿತ್ತು. ಆದ್ರೆ ಈ ಒಂದು ದೇಶದ ಹಣೆ ಬರಹವನ್ನೇ ಬದಲಾಯಿಸುವಂತ ಒಂದು ಘಟನೆ ನಡೆದು ಹೋಗುತ್ತೆ. 1966ರಲ್ಲಿ ದುಬೈನ ಮರಳಿನ ಕೆಳಗೆ ಅಪಾರವಾದಂತ ಆಯಿಲ್ ರಿಸರ್ವ್ ಇದೆ ಅಂತ ಪತ್ತೆಯಾಗುತ್ತೆ. ಈ ಒಂದು ಆಯಿಲ್ ಡಿಸ್ಕವರಿ ದುಬೈನ ಇತಿಹಾಸವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ಇದು ದುಬೈಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಇಲ್ಲಿಂದ ಈ ನಗರದ ಅದೃಷ್ಟನೇ ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಆಯಿಲ್ ಮಾರಾಟದ ಮೂಲಕ ಬಂದಂತ ಅಪಾರ ಹಣದಿಂದ ದುಬೈ ಅರಬ್ ದೇಶಗಳಲ್ಲಿ ಅತ್ಯಂತ ಶ್ರೀಮಂತ ದೇಶ ಆಗಿ ಮತ್ತು ಪವರ್ಫುಲ್ ಫೈನಾನ್ಷಿಯಲ್ ಹಬ್ ಆಗಿ ಬೆಳೆಯುತ್ತೆ. ಆದ್ರೆ ಇಲ್ಲಿ ದುಬೈ ರೂಲರ್ಸ್ ಒಂದು ಸ್ಮಾರ್ಟ್ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಅವರು ಕೇವಲ ಈ ತೈಲಗಳ ಮೇಲೆ ಅವಲಂಬಿತರಾಗದೆ ತಮ್ಮ ಸಂಪೂರ್ಣ ಗಮನವನ್ನ ಭವಿಷ್ಯದ ಕಡೆಗೆ ತಿರುಗಿಸಿದ್ರು. ಮುಂದೊಂದು ದಿವಸ ಈ ತೈಲದ ರಿಸರ್ವ್ ಕಡಿಮೆ ಆಗಬಹುದು ಅಂತ ಅರ್ಥ ಅಂತ ಅವರು ತೈಲದಿಂದ ಬಂದಂತ ಹಣವನ್ನ ಟೂರಿಸಂ, ಬಿಸಿನೆಸ್, ಟ್ರೇಡ್ ಮತ್ತೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈ ಒಂದು ನಿರ್ಧಾರದಿಂದನೇ ದುಬೈ ಇವತ್ತು ಇಡೀ ಜಗತ್ತಿನ ಗಮನವನ್ನ ಸೆಳೆತಿರುವಂತ ಗ್ಲೋಬಲ್ ಸಿಟಿಯಾಗಿ ಮಾರ್ಪಟ್ಟಿದೆ. ಬುರ್ಜ್ ಖಲೀಫಾ, ತಾಮ್ ಜುಮೇರಿಯಾ, ದುಬೈ ಮಾಲ್, ಹೀಗೆ ವರ್ಲ್ಡ್ ಕ್ಲಾಸ್ ಕನ್ಸ್ಟ್ರಕ್ಷನ್ ಮತ್ತು ಡ್ರೀಮ್ ಪ್ರಾಜೆಕ್ಟ್ಗಳು ಶುರುವಾಗ್ತವೆ. ಜಗತ್ತಿನ ಮೂಲೆ ಮೂಲೆಗಳಿಂದ ಶ್ರೀಮಂತರನ್ನ ಮತ್ತು ವ್ಯಾಪಾರಿಗಳನ್ನ ಅಟ್ರಾಕ್ಟ್ ಮಾಡುವಂತ ಗ್ಲೋಬಲ್ ಬ್ರಾಂಡ್ ಆಗಿ ಈ ದುಬೈ ಬೆಳೆಯುತ್ತೆ. ಈ ಸಕ್ಸಸ್ ನ ಹಿಂದೆ ಇರುವಂತ ಎಕನಾಮಿಕ್ ಸ್ಟ್ರಾಟಜಿ ಮತ್ತು ಫ್ಯೂಚರ್ ಪ್ಲಾನಿಂಗ್ ನಿಜವಾಗಿಯೂ ಬಹಳ ಅದ್ಭುತವಾಗಿತ್ತು. ಆದ್ರೆ ಇಲ್ಲಿ ನಾವು ಒಂದು ವಿಚಾರವನ್ನ ಮಾತ್ರ ಮರಿಬಾರದು. ಅದು ಏನಪ್ಪಾ ಅಂದ್ರೆ, ಈ ಅದ್ಭುತ ಕಟ್ಟಡಗಳು ಕೇವಲ ಹಣದಿಂದ ಮಾತ್ರ ನಿರ್ಮಾಣವಾಗಿಲ್ಲ. ಸಾವಿರಾರು ಕಾರ್ಮಿಕರ ತ್ಯಾಗ, ಪರಿಶ್ರಮ, ಅವರ ಬೆವರ ಹನಿ, ಕಣ್ಣೀರು ಇವೆಲ್ಲವೂ ಕೂಡ ಇದರ ಹಿಂದೆ ಇದ್ದಾವೆ. ಕಣ್ಕುಕ್ಕುವಂತೆ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿರುವಂತ ಈ ಐಷಾರಾಮಿ ಕಟ್ಟಡಗಳ ಹಿಂದೆ ಕಷ್ಟ ಮತ್ತು ನೋವಿನಿಂದ ತುಂಬಿಕೊಳ್ಳುವಂತ ಮತ್ತೊಂದು ರಿಯಲ್ ಸ್ಟೋರಿ ಅಡಗಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತ ಬುರ್ಜ್ ಖಲೀಫಾ ಅಂದ್ರೆ ಪ್ರಪಂಚದ ಎತ್ತರದ ಕಟ್ಟಡಗಳು ಮಾತ್ರ ಅಲ್ಲ, ಅದರ ಹಿಂದೆ ಸಾವಿರಾರು ಕಾರ್ಮಿಕರ ಹೇಳಲಾಗದಂತ ಕಷ್ಟದ ಕತೆ ಕೂಡ ಅಡಕೊಂಡಿದ್ದಾವೆ. ಬುರ್ಜ್ ಖಲೀಫಾ ಜಗತ್ತಿನ ಅತ್ಯಂತ ಎತ್ತರದ ಬಿಲ್ಡಿಂಗ್ ಆಗಿರಬಹುದು, ಆದರೆ ಇದನ್ನು ನಿರ್ಮಿಸಿದಂತ ಸಾವಿರಾರು ಕಾರ್ಮಿಕರು, ಅದರಲ್ಲೂ ವಿಶೇಷವಾಗಿ ಭಾರತೀಯರು, ನೇಪಾಳಿಗರು ಮತ್ತು ಬಾಂಗ್ಲಾದೇಶದ ಕಾರ್ಮಿಕರು ಅದೆಷ್ಟೋ ತಿಂಗಳು ಕಾಲ 50 ಡಿಗ್ರಿ ಸೆಲ್ಸಿಯಸ್ಗಿಂತ ಕೂಡ ಹೆಚ್ಚು ಬಿಸಿಲಲ್ಲಿ ಕೆಲಸ ಮಾಡಬೇಕಾಯಿತು. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುವಂತ ಲಾಂಗ್ ವರ್ಕಿಂಗ್ ಅವರ್ಸ್ ಅಲ್ಲಿ ತಡೆಯಲಾದಷ್ಟು ಬಿಸಿಲಿನ ತಾಪಮಾನ, ಆಯಾಸ ಮತ್ತೆ ನಿರಂತರ ಪರಿಶ್ರಮ, ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅವ್ರಿಗೆ ಸಿಗ್ತದಂತ ಸಂಬಳ 800-1000 ದಿರ್ಹಂ ಮಾತ್ರ. ಈ ದಿರ್ಹಂ ಅಂದ್ರೆ ದುಬೈನ ಕರೆನ್ಸಿ. ಆದ್ರೆ ಈ ಒಂದು ಹಣ ಅವರ ಕುಟುಂಬದವರೆಗೂ ಕಳಿಸೋದಕ್ಕೆ ಸಾಕಾಗೋದಿಲ್ಲ. ಇದ್ರ ಜೊತೆ ಅಲ್ಲಿರುವಂತ ಹಲವಾರು ಜನ ವರ್ಕರ್ಸ್ ಗಳ ಪಾಸ್ಪೋರ್ಟ್ ಗಳನ್ನು ಕೂಡ ತಮ್ಮಲ್ಲೇ ಇಟ್ಕೊಂಡಿರ್ತಾರೆ. ಇದರಿಂದ ಅಲ್ಲಿರುವಂತ ಕಾರ್ಮಿಕರು ತಮ್ಮ ಸ್ವಾತಂತ್ರ್ಯವನ್ನೇ ಕಳೆದುಕೊಂಡಿರ್ತಾರೆ. ಕೆಲಸವನ್ನ ಮತ್ತು ದೇಶವನ್ನ ಬಿಟ್ಟು ಕಾರ್ಮಿಕರು ಓಡ್ ಹೋಗದಂತೆ ತಡೆಯೋದಕ್ಕೆ ಅದೆಷ್ಟೋ ಕಂಪನಿಗಳು ಹೀಗೆ ಪಾಸ್ಪೋರ್ಟ್ ಗಳನ್ನ ಕಸ್ಕೊಂಡು ತಮ್ಮಲ್ಲಿ ಇಟ್ಕೊಂಡಿರ್ತವೆ.
ಈ ಕಾರ್ಮಿಕರು ವಾಸ ಮಾಡುವಂತ ಈ ಲೇಬರ್ ಕ್ಯಾಂಪಸ್ಗಳ ರೂಮ್ಗಳು ತುಂಬಾ ಚಿಕ್ಕದು ಮತ್ತೆ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಇರ್ತವೆ. ಒಂದು ಸಣ್ಣ ರೂಮ್ ಅಲ್ಲಿ 8ರಿಂದ 10 ಜನಕ್ಕಿಂತನೂ ಕೂಡ ಹೆಚ್ಚು ಜನ ಒಟ್ಟಿಗೆ ಈ ರೂಮ್ ಅಲ್ಲಿ ಇರಬೇಕಾಗುತ್ತೆ. ಸರಿಯಾದಂತ ಎಸಿ ಸೌಲಭ್ಯ ಇರೋದಿಲ್ಲ, ಜೊತೆಗೆ ಪರ್ಸನಲ್ ಪ್ರೈವಸಿ ಕೂಡ ಇರೋದಿಲ್ಲ. ಈ ರೀತಿ ಈ ಕಾರ್ಮಿಕರ ರಕ್ತ, ಬೆವರ ಹನಿ ಮತ್ತೆ ಪರಿಶ್ರಮದಿಂದ ದುಬೈ ಇವತ್ತು ಇಷ್ಟೊಂದು ಆಕರ್ಷಕವಾಗಿ ಕಾಣೋದಿಕ್ಕೆ ಸಾಧ್ಯ ಆಗಿದೆ. ಇದಕ್ಕಿಂತ ಅತ್ಯಂತ ನೋವಿನ ಸಂಗತಿ ಏನಪ್ಪಾ ಅಂದ್ರೆ, ಕೆಲವು ವರದಿಗಳ ಪ್ರಕಾರ ಪ್ರತಿ ವರ್ಷ ನೂರಾರು ಫಾರಿನ್ ವರ್ಕರ್ಸ್ಗಳು, ವಿಶೇಷವಾಗಿ ಭಾರತೀಯರು, ಕನ್ಸ್ಟ್ರಕ್ಷನ್ ವರ್ಕ್ ಸಮಯದಲ್ಲಿ ನಡೆಯುವಂತ ಅಪಘಾತಗಳಿಂದ ತಮ್ಮ ಜೀವವನ್ನ ಕಳೆದುಕೊಳ್ತಾರೆ. ಮತ್ತೆ ಅತಿಯಾದ ಬಿಸಿಲಿನ ಬೇಗೆ ಹಾಗೂ ಸರಿಯಾದ ರೆಸ್ಟ್ ಸಿಗದೆ ಇರೋದ್ರಿಂದ ಒಂದಷ್ಟು ಮಂದಿ ತಮ್ಮ ಜೀವವನ್ನ ಕಳೆದುಕೊಳ್ತಿದ್ದಾರೆ. ಆದರೆ ಈ ಒಂದು ಸಾವುಗಳು ಮತ್ತು ಅವುಗಳ ನಿಜವಾದ ಕಾರಣಗಳು ಹಲವಾರು ಬಾರಿ ಅಫಿಷಿಯಲ್ ರೆಕಾರ್ಡ್ಸ್ ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸೋದೇ ಇಲ್ಲ ಅಂತ ಕೆಲ ರಿಪೋರ್ಟ್ಗಳು ಕೂಡ ಹೇಳಿದ್ದಾವೆ. ಏಕೆಂದ್ರೆ ದುಬೈ ದೇಶದ ಹೆಸರಿಗೆ ಯಾವುದೇ ಕಳಂಕ ಬರಬಾರದು ಮತ್ತೆ ದುಬೈ ದೇಶದ ಇಮೇಜ್ಗೆ ಹಾನಿಯಾಗುವಂತ ಸುದ್ದಿಗಳು ಹೊರಗಡೆ ಬರಬಾರದು ಎಂಬ ಪ್ರಯತ್ನಗಳು ಕೂಡ ನಡೀತವೆ ಅಂತ ಹಲವರು ಆರೋಪಿಸ್ತಾರೆ. ಇಲ್ಲಿ ಮಾಧ್ಯಮಗಳ ಮೇಲೆ ಸ್ಟ್ರಿಕ್ಟ್ ಕಂಟ್ರೋಲ್ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತವೆ. ನೆಗೆಟಿವ್ ನ್ಯೂಸ್ಗಳು ಹೊರಗಡೆ ಹೋಗದಂತೆ ಕಟ್ಟು ನಿಟ್ಟಿನ ನಿಯಮಗಳನ್ನ ಕೈಗೊಳ್ಳಲಾಗುತ್ತೆ. ಹೀಗಾಗಿನೇ ದುಬೈ ದೇಶವನ್ನ ಪ್ರಪಂಚದ ಒಂದು ಸುಂದರವಾದಂತ ಭೂಮಿ ಮೇಲೆ ಇರುವಂತ ಸ್ವರ್ಗ ಅಂತ ಬಿಂಬಿಸಲಾಗುತ್ತೆ. ಆದ್ರೆ ಆ ಮೆರುಗು ಮತ್ತು ವೈಭವದ ಹಿಂದೆ ಭಯ, ಒತ್ತಡ ಮತ್ತೆ ಸಾವಿರಾರು ಕಾರ್ಮಿಕರ ಕಷ್ಟದ ಬದುಕು ಕೂಡ ಅಡಕೊಂಡಿದೆ. ದುಬೈಯಲ್ಲಿ ನಿಯಮಗಳು ಬಹಳ ಕಟ್ಟುನಿಟ್ಟಾಗಿದ್ದಾವೆ ಅಂತ ಜನ ಹೇಳ್ತಾರೆ. ಆದ್ರೆ ಆ ನಿಯಮಗಳಿಗೆ 2 ಮುಖಗಳಿದ್ದಾವೆ. ಶ್ರೀಮಂತರಿಗೆ ಮತ್ತು ವ್ಯಾಪಾರಿಗಳಿಗೆ ಒಂದು ಮುಖ ಇದ್ರೆ, ಮತ್ತೊಂದು ನಿಯಮ ಬಡ ಜನಕ್ಕೆ ಮತ್ತು ಕೂಲಿ ಕಾರ್ಮಿಕರಿಗಾಗಿ ನಿರ್ಮಿಸಲಾಗಿದೆ. ಒಬ್ಬ ಫಾರಿನ್ ಬಿಸಿನೆಸ್ ಮ್ಯಾನ್ ತಪ್ಪನ್ನ ಮಾಡಿದ್ರೆ ಹಲವಾರು ಬಾರಿ ಹಣ ಮತ್ತು ಇನ್ಫ್ಲೂಯೆನ್ಸ್ ನ ಮೂಲಕ ಆ ಕೇಸನ್ನ ಸುಲಭವಾಗಿ ಮುಚ್ಚಾಕ್ತಾರೆ ಎಂಬ ಆರೋಪಗಳು ಇದ್ದಾವೆ. ಆದ್ರೆ ಒಬ್ಬ ಕಾರ್ಮಿಕ ತನ್ನ ಯಜಮಾನನ ಜೊತೆ ಒಂದು ಸಣ್ಣ ಜಗಳ ಮಾಡಿದ್ರೂ ಅವನನ್ನು ನೇರವಾಗಿ ಜೈಲಿಗೆ ಹಾಕಲಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವಂತ ಕಫಾಲಾ ಸಿಸ್ಟಮ್ ಎಂಬ ನಿಯಮ. ಈ ಒಂದು ಸಿಸ್ಟಮ್ ಪ್ರಕಾರ ಒಬ್ಬ ವರ್ಕರ್ ತನ್ನ ಸ್ಪಾನ್ಸರ್ ಅನುಮತಿ ಇಲ್ಲದೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡೋದಕ್ಕೆ ಅಥವಾ ದೇಶವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕಾನೂನಿನ ಪ್ರಕಾರ ಅವನು ತನ್ನ ಯಜಮಾನನ ನಿಯಂತ್ರಣದಲ್ಲೇ ಬದುಕಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ. ಒಂದು ರೀತಿಯಲ್ಲಿ ಬಂದಿಯಂತೆ ಬದುಕಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ. ಮನುಷ್ಯರು ಹಲವಾರು ಬಾರಿ ಕೇವಲ ಒಂದು ಮೆಷಿನ್ ಹಾಗೆ ಕೆಲಸವನ್ನ ಮಾಡಬೇಕಾಗುತ್ತೆ. ಕಾರ್ಮಿಕರ ಬೆವರಿನ ಒಂದೊಂದು ಹನಿನೇ ಕರೆನ್ಸಿ ಆಗುತ್ತೆ. ಪ್ರತಿಯೊಬ್ಬ ಕಾರ್ಮಿಕನ ನಗುವಿನ ಹಿಂದೆ ಅಡಗಿರುವಂತ ನೋವು ಯಾರಿಗೂ ಕಾಣಿಸೋದಿಲ್ಲ. ಈ ದುಬೈ ಶೈನ್ ಎಷ್ಟು ದೊಡ್ಡದೋ ಅದರ ಹಿಂದೆ ಇರುವಂತ ಡಾರ್ಕ್ನೆಸ್, ಕಾರ್ಮಿಕರ ಪರಿಶ್ರಮ ಮತ್ತು ಅರ್ಧದಲ್ಲಿ ನಿಂತು ಹೋಗಿರುವಂತ ಅವರ ಕನಸುಗಳು ಕೂಡ ಅಷ್ಟೇ ಆಳವಾಗಿದ್ದಾವೆ. ದುಬೈ ಮತ್ತು ಯುಎಇನಲ್ಲಿ ಪ್ರತಿ ವರ್ಷ ಸುಮಾರು 30 ಲಕ್ಷ ಭಾರತೀಯರು ಕೆಲಸಕ್ಕಾಗಿ ಬರ್ತಾರೆ. ಅವರು ಕೇವಲ ತಮಗೋಸ್ಕರ ಅಲ್ಲದೆ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಮತ್ತೆ ಭವಿಷ್ಯದ ಜೀವನಕ್ಕಾಗಿ ದುಬೈಗೆ ಹೋಗಿ ಪ್ರತಿನಿತ್ಯ ಹೋರಾಡ್ತಿದ್ದಾರೆ. ಭಾರತದಲ್ಲಿ ಇರುವಂತಹ ತಮ್ಮ ಕುಟುಂಬದವರ ನೆಮ್ಮದಿಯ ಭವಿಷ್ಯಕ್ಕಾಗಿ ಮತ್ತು ಸಾಲ ತೀರಿಸೋದಕ್ಕಾಗಿ ಸಾವಿರಾರು ಕನಸುಗಳೊಂದಿಗೆ ಈ ಮರುಭೂಮಿಯ ದೇಶಕ್ಕೆ ಕಾಲಿಡ್ತಾರೆ. ಭಾರತದಲ್ಲಿ ಇರುವಂತಹ ಅವರ ಕುಟುಂಬದವರು, ನಮ್ಮ ಮಗ ಈಗ ಫಾರಿನ್ ನಲ್ಲಿ ರಾಜನಂತೆ ಜೀವನ ನಡೆಸ್ತಿದ್ದಾನೆ, ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ತಾನೆ ಅಂತ ನಂಬಿರ್ತಾರೆ. ಆದ್ರೆ ರಿಯಾಲಿಟಿ ಬೇರೆ ಇರುತ್ತೆ. ಹಲವಾರು ಕಾರ್ಮಿಕರು ತಿಂಗಳುಗಳ ಕಾಲ ತಮ್ಮ ಮನೆಗೆ ಹಣವನ್ನು ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ಸಿಗುವಂತ ಕಡಿಮೆ ಸ್ಯಾಲರಿ ಇಲ್ಲಿ ರೂಮ್ ರೆಂಟ್, ಫುಡ್, ಟ್ರಾನ್ಸ್ಪೋರ್ಟ್ ಮತ್ತೆ ದಿನನಿತ್ಯದ ಖರ್ಚುಗಳಿಗೇನೆ ಸಾಕಾಗುತ್ತೆ. ಮತ್ತೆ ಕೆಲವೊಂದ್ ಸಾರಿ ಸಂಬಳ ಕೊಡೋದು ಕೂಡ ಡಿಲೇ ಆಗುತ್ತೆ ಅಥವಾ ಸ್ಯಾಲರಿಯನ್ನ ತಡೆ ಹಿಡಿಯುವಂತ ಸಮಸ್ಯೆಗಳು ಕೂಡ ಎದುರಾಗ್ತವೆ. ಈ ರೀತಿಯ ನಾನಾ ಸಮಸ್ಯೆಗಳನ್ನ ಕಾರ್ಮಿಕರು ಪ್ರತಿನಿತ್ಯ ಎದುರಿಸಿದ್ದಾರೆ. ವರ್ಷಗಳ ಕಾಲ ಕಷ್ಟಪಟ್ಟು ಕೊನೆಗೆ ತಮ್ಮ ದೇಶಕ್ಕೆ ಹಿಂದಿರುಗುವಾಗ ಅವರು ಜೊತೆಗೆ ತಗೊಂಡು ಹೋಗೋದು ಕೇವಲ ಆಯಾಸ, ಮೆಂಟಲ್ ಪ್ರೆಷರ್ ಮತ್ತೆ ಅರ್ಧದಲ್ಲಿ ಉಳಿದಂತ ನನ್ಸಾಗದಂತ ಅವರ ಕನಸು ಮಾತ್ರ. ವೀಕ್ಷಕರೇ, ಹಾಗಾದ್ರೆ ದುಬೈ ನಗರ ಒಂದು ಕೆಟ್ಟ ನಗರನ? ಇಲ್ಲ, ದುಬೈ ದೇಶ ಕೆಟ್ಟ ದೇಶ ಅಲ್ಲ. ಸಮಸ್ಯೆ ಇರೋದು ಆ ನಗರವನ್ನು ನಡೆಸ್ತಿರುವಂತ ಸಿಸ್ಟಮ್ ನಲ್ಲಿ. ಈ ಒಂದು ಸಿಸ್ಟಮ್ ಹಲವಾರು ಬಾರಿ ಮನುಷ್ಯನನ್ನ ಕೇವಲ ಹಣ ಸಂಪಾದನೆ ಮಾಡೋದಕ್ಕೆ ಬಳಸುವಂತ ಸಾಧನವಾಗಿ ಮಾತ್ರ ನೋಡುತ್ತೆ. ಈ ಒಂದು ವ್ಯವಸ್ಥೆ ಬಡ ಕಾರ್ಮಿಕರ ಬೆವರು ಮತ್ತು ಕಷ್ಟದ ಮೇಲೆ ನಿಂತು ಶ್ರೀಮಂತರಿಗಾಗಿ ಐಷಾರಾಮಿ ಜಗತ್ತನ್ನ ನಿರ್ಮಿಸ್ತಾ ಇದೆ ಎಂಬ ಟೀಕೆಗಳು ಕೇಳಬರುತ್ತೆ. ವೀಕ್ಷಕರೇ, ಈ ದುಬೈ ಒಂದು ಕನಸಿನ ನಗರ ಆಗಿರಬಹುದು, ಆದ್ರೆ ಆ ಕನಸಿನ ಹಿಂದೆ ಸಾವಿರಾರು ಜನರ ಹೋರಾಟದ ಕಥೆಗಳು ಕೂಡ ಅಡುಕೊಂಡಿದ್ದಾವೆ ಅನ್ನೋದಕ್ಕೆ ಈ ದುಬೈ ಒಂದು ಕನ್ನಡಿಯಂತಿದೆ. ಈ ಒಂದು ಕನ್ನಡಿ ನಮಗೆ ಏನ್ ತೋರಿಸುತ್ತೆ ಅಂದ್ರೆ, ಒಂದು ಸಮಾಜ ಕೇವಲ ಶ್ರೀಮಂತಿಕೆ ಮತ್ತು ಹಣದ ಪ್ರದರ್ಶನದ ಮೇಲೇನೆ ಗಮನವನ್ನು ಹರಿಸಿದಾಗ ಅಲ್ಲಿ ಮಾನವೀಯತೆ ಮತ್ತು ಬಡವರ ಮೌಲ್ಯ ನಿಧಾನವಾಗಿ ಕಳೆದು ಹೋಗುತ್ತೆ. ಹೀಗಾಗಿ ನೀವು ಮುಂದಿನ ಸಾರಿ ದುಬೈನ ಮೆರುಗನ್ನ ನೋಡೋದಕ್ಕೆ ಹೋದಾಗ ಒಂದು ಕ್ಷಣ ನಿಂತು ಯೋಚಿಸ್ ನೋಡಿ, ಈ ಅದ್ಭುತ ಬೆಳಕಿನ ಹಿಂದೆ ಎಷ್ಟು ಕಾರ್ಮಿಕರ ಶ್ರಮ, ರಕ್ತ, ಬೆವರಿನ ಹನಿ ಇದೆ ಅಂತ. ಎಷ್ಟೋ ಅಮಾಯಕ ಕನಸುಗಳು ಆ ಮರುಭೂಮಿಯ ಮರಳಲ್ಲಿ ಸಮಾಧಿಯಾಗಿ ಹೋಗಿದ್ದಾವೆ. ಕಾರ್ಮಿಕರ ನಗುವಿನ ಹಿಂದೆ ಅಡಗಿರುವಂತ ನೋವು ಯಾರಿಗೂ ಕಾಣಿಸೋದಿಲ್ಲ. ದುಬೈ ಕೇವಲ ಒಂದು ಪ್ರವಾಸಿ ತಾಣ ಮಾತ್ರ ಅಲ್ಲ, ಸಾವಿರಾರು ಭಾರತೀಯರ ತ್ಯಾಗದಿಂದ ನಿರ್ಮಾಣ ಆದಂತ ಒಂದು ನಿಜವಾದಂತ ಕತೆ ಮತ್ತು ನಗರ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.